ಅಳ್ಬೇಡ ಸುಮ್ಕಿರ್ ಪಾತಣ್ಣ, ಏನಾಗಿಲ್ಲ ತನ್ನ ಮಗ ಇದ್ದಾಳೆ. ಅವಳು ನೋಡು, ನೀನು ಅಳಕ್ಕೆ ಅವಳು ಅಳ್ತಾಳೆ, ಸುಮ್ಕಿರ್ ಅಳ್ಬೇಡ ಪಾತಣ್ಣ. ಅವಳ ಅಂಥದ್ದು ಏನಾಗೈತೆ ಇವಾಗ? ಸುಮ್ಮನಿರು, ನಾನು ಇಲ್ವೇ ಇಲ್ಲೋಡು. ನನ್ನ ಮಗ ಇನ್ಯಾವತ್ತು ಅವಳು ಕಣ್ಣೆತ್ ಸಮೇತ ನೋಡಬಾರ್ದು, ಹಂಗೆ ಮಾಡಿಸ್ತೀನಿ. ನನಗೇನು ಮಾಡಬೇಕು ಅಂಬದು ಚೆನ್ನಾಗಿ ಗೊತ್ತೈತೆ, ಸುಮ್ಮನಿರು. ಕೇಳು, ಇವ್ರು ಚಿಕ್ಕಮ್ಮನೂ ಹಂಗೇನೆ ಇವ್ರಿಗೆ ಟಾರ್ಚರ್ ಕೊಡೋದು. ನಾನು ಬಿಗಿ ಮಾಡಿಸಿದ್ಮೇಲೆ ಅವ್ರ ಸುದ್ದಿಗೆ ಹೋಗ್ದಂಗಾಯ್ತು. ಅಲ್ಲ, ಏನಾನ ಆಗಿದ್ರೆ ಏನು ಪಡಮ್ಮ ನನ್ನ ಮಗಳಿಗೆ? ನೀರದೊಂದು ಕಣ್ಣು ನಮಗೆ, ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ. ನೀರೊಳೊಬ್ಬ ಮಗಳು, ಏನೊಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ನೋಡಾರಮ್ಮ, ಯಾರೇನ ಮಾಡಾರಮ್ಮ? ಅಲ್ಲ ಕಣಮ್ಮ, ಹಿಂಗೆ ಮಾಡಿದೆ ಅಲ್ಲ. ನೀಟನ್ನು ಯೋಚನೆ ಮಾಡೋದು ಬೇರೆ. ಮನೆ ನನ್ನ ಮಕ್ಕಳು ಎಂಥ ಕೆಲಸ ಮಾಡಿರಮ್ಮ. ಮನೆ ನನ್ನ ಮಗ. ಸುಮ್ನಿರಪ್ಪ, ನನಗೆ ಏನಾಗಿಲ್ಲ, ಸುಮ್ಮನಿರು. ಅಳ್ಬೇಡ, ಸುಮ್ಮನಿರಪ್ಪ, ಏನಾಗಿಲ್ಲ ಕಣಪ್ಪ ನನಗೆ. ನಾನು ಚೆನ್ನಾಗಿದ್ದೀನಲ್ಲಪ್ಪ, ಚೆನ್ನಾಗಿದ್ದೀನಲ್ಲಪ್ಪ. ಅಳ್ಬೇಡ, ಸುಮ್ಮನಿರಪ್ಪ. ಅಳ್ಬೇಡ, ಸುಮ್ಮನಿರು, ನಾನು ಚೆನ್ನಾಗಿದ್ದೀನಿ. ಅಳ್ಬೇಡಪ್ಪ ಅಪ್ಪ, ಅಳ್ಬೇಡಪ್ಪ ಪ್ಲೀಸ್ ಅಪ್ಪ, ಅಳ್ಬೇಡ. ಸುಮ್ಮನಿರು, ಅಳ್ಬೇಡ, ನನಗೇನು ಆಗಿಲ್ಲ. ಮಾಮ ಅವಳ ಅಂಥದ್ದು ಏನಾಗೈತೆ ಮಾಮ? ಇವಾಗ ಅವಳ ಅಂಥದ್ದು ಏನಾಗಿಲ್ಲ, ಸುಮ್ಮನೆ ಇದ್ಬಿಡು. ಇವಾಗ ವರ್ಷ ತಕ್ಕ ಇರಬೇಕಾದ್ರೆ ಯಾಕೆ ಹೆದರಿಕೆ ಅಂಬ್ತೀರಾ? ಅದು ನಮ್ಮ ಚಿಕ್ಕಮ್ಮನ ಹಿಂಗೆ ಆಡೋದು, ಹಂಗೆ ನಮ್ಮ ಮೇಲಂತೂ ಯಾವಾಗಲೂ ಜಗಳಕ್ಕೆ ಬರೋದು. ಯಾವಾಗ ಒಂದು ಕಂಪ್ಲೇಂಟ್ ಕೊಟ್ಟು ಬಿಗಿ ಮಾಡಿಸಿದ್ವೋ ಆವಾಗ ಸರಿ ಆಯ್ತು. ಇವಾಗ ನಮ್ಮ ಸುದ್ದಿಗೆ ಬರೋಲ್ಲ, ನಮ್ಮ ಚಿಕ್ಕ ಮಾತಾಡೋದೇ ಇಲ್ಲ. ಅವ್ರ ಅಕ್ಕಯ್ಯ ಅವ್ರ ಮಗಳು ಅಷ್ಟೇ ಮಾತಾಡೋದು, ಯಾರು ಮಾತಾಡೋಲ್ಲ. ಈಗ ನಮ್ಮ ಚಿಕ್ಕಮ್ಮಂಗೆ ಇವಕ್ಕ ಇರೋದಕ್ಕೆ ಅವಾಗ ಹೆಂಗೆ ಬೆಂಡ್ ಎತ್ತಿಸ್ಬಿಡ್ತು. ಕರ್ಕೊಂಡೋಗಿ 2 ದಿನ ಚೆನ್ನಾಗಿ 2 ಡೇಟ್ ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸ್ಬಿಡ್ತು. ಅಯ್ಯಪ್ಪ ಯಾವತ್ತೂ ಬಿಟ್ಟಿರಲಿಲ್ಲ. ಅದಕ್ಕೆ ಅಪ್ಪಗೊಂಥರ ಸಾಂಟ ಬಿಡಲಿಲ್ವಲ್ಲ ಅಂತ ಹೇಳಿ ಅಪ್ಪಗೊಂಥರ ಥರ ಏನೋ ನಾನು ಯಾವತ್ತೂ ಬಿಟ್ಟಿರಲಿಲ್ಲ. ಹಿಂಗೆ ಆಗ್ಬಿಡ್ತಲ್ಲ ನನ್ನ ಮಗಳಿಗೆ ಅಂತ. ಅಯ್ಯೋ ಅಯ್ಯಪ್ಪಗೆ ಮಗಳಿಗೆ ನಾನು ಒಂದಿಟ್ಟು ಆದರೆ ಸಹಿಸ್ಕೊಂಬಲ್ಲ. ನಾನೇನೋ ಒಂದಿಟ್ಟು ಸಿಟ್ಟಾದ್ರೆ ಆಗ್ತಿದ್ದೆ ಮಗಳ ಮೇಲೆ ಎಂದೆಂದು ಒಂದಿಟ್ಟು ಸಿಟ್ಟಾಗಿಲ್ಲ, ಒಂದಿಟ್ಟು ಅದ್ದಿಲ್ಲ. ಹಂಗೆ ನೋಡ್ಕೊಂಡಿರೋದು ಮಗಳನ್ನ. ಅವಳು ಹಂಗೆ ಇದ್ದಾಳೆ. ಅವ್ರ ಅಪ್ಪಗೆ ಇವತ್ತು ಒಳ್ಳೆ ಹೆಸರು ತಂದವಳು. ಒಬ್ರು ತಗಿಂತಾಳು ಅಂತ ಹೆಸರು ಇಕ್ಸ್ಕೊಂಡಿಲ್ಲ, ಇಂತಾಳು ಅಂತ ಅನ್ನಿಸ್ಕೊಂಡಿಲ್ಲ. ಪಾತಪ್ಪ ಏನಾಗಿಲ್ಲ, ಸುಮ್ಕಿರಪ್ಪ, ಸುಮ್ಕಿರು. ಹಂಗೊಂಥರ ಏನಾಗ್ಬಿಡ್ತ ನನ್ನ ಮಗಳಿಗೆ ಅಂತೇಳಿ ಬೋಲಿ ಯೋಚನೆ ಮಾಡಿಬಿಟ್ಟ. ಒಂಥರ ಯಪ್ಪ ಹೆಂಗೆ ಆಡ್ತಿತ್ತ ಕಣ ಅಣ್ಣ ಬಸಣ್ಣಯ್ಯ, ನಿಜವಾಗ್ಲು. ಏನೋ ಒಂಥರ ಕಣಕ್ಕ, ನನಗೆ ತಡಿಯೋಕ್ಕಾಗಲಿಲ್ಲ. ಅಷ್ಟು ಅಳು ಬತ್ತಾಯ್ತು. ಅದೃಷ್ಟ, ಸುಮ್ಮನಿರೋ ಅದೃಷ್ಟ. ನೀನು ಅಪ್ಪಾಜಿ ಜೊತೆ ಸೇರ್ಕೊಂಡು ಹಂಗೆ ಅಳ್ತಾ ಇದೆಯಲ್ಲ, ಸುಮ್ಮನಿರು. ನಿಮ್ಮ ಅಪ್ಪನಿಗಂದ್ರೂ ಸಮಾಧಾನ ಮಾಡ್ಬೇಕು ನೀನು. ಅಂತದ್ರಾಗ ನೀನು ಅಳ್ತಿದ್ರೆ ಅವ್ರ ಜೊತೆಗೆ ಸೇರ್ಕೊಂಡು ಸುಮ್ಮನಿರು. ಅಳ್ಬೇಡ. ನಾವು ಹೋಗ್ತೀವಪ್ಪ. ಅಳ್ಬೇಡ್ರಿ ನೀವು, ಎದ್ದೇಳ್ರಿ. ಇನ್ನು ನಾವು ಹೋಗೋದೇ, ನಾವು ದೊಡ್ಡ ದನ ಕರುಗಳನ್ನೆಲ್ಲ ಬಿಟ್ಟು ಬಂದಿರ್ತೀವಿ. ಮಲ್ತಾ ಊಟ ಬದುಕೈತೆ, ಹೋಗ್ತೀವಿ ನಾವು. ಎದ್ದಾಳಪ್ಪ, ಎದ್ದ ಸಾಕು. ಏನು ಒತ್ತಿದ್ದೆ ಮಗಳನ್ನ ಕೈ ಹಿಡ್ಕೊಂಡು. ಅವಳು ಕಣಪ್ಪ, ಎದ್ದ. ಅವಳಿಗೆ ಏನಾಗಿಲ್ಲ, ಚೆನ್ನಾಗಿ ಇದ್ದಾಳೆ. ಅವಳಿಗೆ ಬುದ್ಧಿ ಓಡಿಸಿ ಇವತ್ತು ಹೆಂಗೆ ಇದು ಮಾಡಿ ನೋಡು. ನನ್ನ ಮಗನಿಲ್ಲಾಂದರೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅದೃಷ್ಟ ಇವತ್ತು ಗ್ರೇಟ್, ನಿಜವಾಗ್ಲೂ ಒಳ್ಳೆ ಐಡಿಯಾ ಮಾಡಿದ್ದಾಳೆ. ಹಿಂಗೆ ಮಾಡಲಿಲ್ಲ ಅಂದಿದ್ರೆ ಈಚೆ ಬರೋಕ್ಕಾಗ್ತಿರ್ಲಿಲ್ಲ. ನನ್ನ ಮಗ ಎಲ್ಲಾದರೂ ಹೊರಗಿದ್ದಿದ್ರೆ ಹೆಂಗೋ ಹಿಡಿಬೋದಾಗಿತ್ತು. ಅವನು ಇಲ್ಲಿ ಇರಲಿಲ್ವಲ್ಲ, ಇಲ್ಲಿ ಇಲ್ಲ ಅಂತ ಹೇಳಿ ನಾವು ಹುಡುಕಾಡಬೇಕಾಗಿತ್ತು ಎಲ್ಲಿದ್ದಾರೆ ಅಂತ. ನಮಗೂ ಇವಾಗ ಬೇಗ ಗೊತ್ತಾಗ್ತಾ ಇರಲಿಲ್ಲ. ನಾವು ಎಲ್ಲ ಕಂಡು ಹಿಡಿತಿದ್ವಿ, ಆದರೆ ಸ್ವಲ್ಪ ತಡ ಆಗೋದಷ್ಟೇ. ಸ್ವಲ್ಪ ತಡ ಆಗ್ತಿರೋದ್ರಿಂದ ಬೇಗ ಎಲ್ಲಿದ್ದಾರೆ ಅಂತೇಳಿ ಕಂಡುಹಿಡಿಯೋಕೆ ಆಗ್ತಿರ್ಲಿಲ್ಲ. ಸುಮ್ಮನೆ ರಿಸ್ಕ್ ಆಗಿಬಿಡೋದು. ಅದಕ್ಕೋಸ್ಕರ ಇವಾಗ ಅದೃಷ್ಟ ಒಳ್ಳೆ ಐಡಿಯಾ ಮಾಡಿ ಒಳ್ಳೆ ಕೆಲಸ ಮಾಡೋದು. ಬಿಡು, ಏನಾಗೋದಿಲ್ಲ. ಪತಣ ಬಿಡು, ನಾನು ಇನ್ನು ಮುಂದೆ ನೋಡ್ಕೊಂತೀನಿ. ಅವ್ನು ಇವಳು ಸವಾಸಕ್ಕೆ ಬರಬಾರ್ದು ಅವ್ನು ಮತ್ತೆ. ಹಂಗೆ ನಾನು ಮಾಡ್ತೀನಿ, ಸುಮ್ಮನಿರು. ಅಲ್ಲ ಕಣ್ಪತಪ್ಪ, ನೀನು ನಮ್ಮ ಗಂಡನ ಮನೆಗೆ ಕಳಿಸ್ಬೇಕಾರೆ ಇನ್ನು ಪಾಟಿ ಹೇಳ್ತೀಯ ಮಗಳನ್ನ? ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತೀಯಲ್ಲ. ಇನ್ನು ಗಂಡನ ಮನೆಗೆ ಕಳಿಸ್ಬೇಕಲ್ಲ, ಹೆಂಗೆ ಕಳಿಸ್ತೀಯ ಅಂತ ನೀನು. ಅಲ್ಲ, ಮಗಳ ಮೇಲೆ ಎಷ್ಟೊಂದು ಪ್ರೀತಿಯಪ್ಪ. ಹೆಂಗ ಚಿತ್ರಮ್ಮ ಅಷ್ಟೊಂದು ಇದು ಮಾಡಲ್ಲ. ಪಾತಕ್ಕಂತೂ ಬೋಲು ಇದು. ಮಗಳನ್ನಂತೂ ಬಿಟ್ಟಿರೋದೇ ಇಲ್ಲ. ಗಂಡನ ಮನೆಗೆ ಕಳಿಸ್ಬೇಕಿನ್ನ ನೀನು. ನನಗೇನು ಗಂಡನ ಮನೆ ಕಳ್ಸೋಕ್ಕೇನು ಚಿಂತಿಲ್ಲ ಕಣಕ್ಕ. ಒಳ್ಳೆ ಹಳೆ ಸಿಕ್ಕೇವನೇ, ಕಳಿಸ್ತೀನಿ. ಗನ್ವ ನೋಡ್ಕೊಂತ ನನ್ನ ಅಳಿಯ. ನನಗೇನೇನು ಚಿಂತಿಲ್ಲ. ಇವಾಗ ಹಿಂಗಾಗಿತ್ತಲ್ಲ, ಅದೇ ಒಂದಿಟ್ಟು ನೋವು ಅಷ್ಟೇ ನನಗೆ. ನನಗಿನ್ನೇನು ಬೇರೆ ಇಲ್ಲ ಕಣಕ್ಕ. ನನ್ನ ಮಗಳಿಗೆ ಏನಾದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಪಾಡಪ್ಪ ಅಂತ ನನಗೆ ಅದೇ ಭಯ. ನನ್ನ ಮಗ ಹೆಂಗೆ ಮಾಡ್ದ ಅಂತ ಹೇಳಿ ನನಗೆ ನಮ್ಮ ಅಮ್ಮಣ್ಣಿನ ನೋಡ್ತಿದ್ದಂಗೆ ತಡಿಯೋಕ್ಕಾಗಲಿಲ್ಲ ಅವಳು. ಎಷ್ಟು ಅವಳು ಬಂದ್ಬಿಡ್ತು. ಬಿಡು ಪಾತಣ್ಣ, ಅಳ್ಬೇಡ, ಸುಮ್ಮನಿರು. ಆಗೋದಾಗೋಯ್ತು, ಹೋಗ್ರಿ. ಅವ್ರಿಗೇನಾದರೂ ಸ್ವಲ್ಪ ಚಿತ್ರ ಹಾಕ, ಅವ್ರಿಗೇನಾದರೂ ಸ್ವಲ್ಪ ಅಡುಗೆ ಗಿಡಿಗೆ ಮಾಡಿ ಊಟಕ್ಕಿಟ್ಟು ಕಳಿಸೋಗಿ ಹೋಗೋಣ. ಹೋಗು ಲಕ್ಷ್ಮಂಟಿ, ಅವ್ರಿಗೆ ಹೇಳು
ಕೇಳಲ್ಲ ಇವ್ರು ಹೇಳಿದ್ರೆ ಅದನ್ನೇ ಹೇಳ್ತಿರ್ತಾರೆ. ನಾನು ಹೋಗ್ತೀನಿ, ಸ್ವಲ್ಪ ಕೆಲಸ ಐತೆ, ಹೋಗ್ತೀನಿ, ಹೋಗ್ರಿ. ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದೇ ಯೋಚನೆ ಬರುತ್ತೆ, ಹೋಗ್ರಿ. ನನಗೆ ಬಂದೇ ಇಲ್ಲ ನಮ್ಮ ಚಂಜು. ಅಲ್ಲ ಫೋನ್ ಮಾಡಿದರೆ ಫೋನು ಹೋಗ್ತಿಲ್ಲ, ಎಲ್ಗೋ ಏತಿ ಹುಡ್ಗ. ನನಗೊಂಥರ ಯಪ್ಪ ಇವು ಕೇಳೋಕ್ಕಾಗಲ್ಲ, ಏನು ಮಾಡಲಿ. ಇವ್ರು ಮಾಡೋದಕ್ಕೆ ಬೋಲ್ ಸಿಟ್ಟು ಬರುತ್ತೆ ಹಂಗೇನೆ. ಹೊರಗಿನ ಜನಕ್ಕೆ ನನ್ನ ಮಕ್ಳು ಒಳ್ಳೆಯವರು ಮಂಗೆ ಹೇಳ್ಕೊಂತೀನಿ. ಏನು ಮಾಡ್ತೀಯ, ನನ್ನ ಮಕ್ಕಳನ್ನೆಲ್ಲ ಅನುಸರಿಸ್ಕೊಂಡು ಹೊಟ್ಟೆಗೆ ಹಾಕ್ಕೊಂಡು ಇದ್ದೀನಿ. ನೋಡಿ ಇಷ್ಟು ದಿವಸ ಆಗೈತೆ ಬಂದೇ ಇಲ್ಲ ಮನೆಗೆ, ಎಲ್ಲಿಗೆ ಹೋಗ್ಯಾವ ಅಂತ. ಅಲ್ಲೆಲ್ಲ ಹೋಗ್ತೀನಿ ಅಮ್ಮ, ಇಲ್ಲ ಫ್ರೆಂಡ್ ಜೊತೆಗೆಲ್ಲ ಟ್ರಿಪ್ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದ. ಎಲ್ಗೆ ಹೋದ್ನ ಏನೋ ಮನೆ ಹೇಳ. ಇನ್ನೂ ಮನೆಗೆ ಬಂದಿಲ್ಲ. ಹೋಗಿಂತ ನನ್ನ ಮಕ್ಳನ್ನ ಕಟ್ಕೊಂಡ್ರೆ ಏನು ದುಡ್ದಾಕ್ತಾರೆ ಇವರು. ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊಂಡು ಹತ್ತಾನೋ ಹೋದ್ನೋ ಏನೋ. ಅಮ್ಮ ಅಮ್ಮ ಸಂಜಣ್ಣನ ಪೊಲೀಸ್ನವರು ಅರೆಸ್ಟ್ ಮಾಡ್ಯಾರಂತೆ. ಹಾಂ, ಏನು ಹೇಳ್ತಾ ಇದೀಯಾ? ನಮ್ಮ ಸಂಜುನ ಪೊಲೀಸ್ನವ್ರು ಅರೆಸ್ಟ್ ಮಾಡಿವ್ರೆ. ಯಾಕೋ ಏನಾತಂತ? ಮತ್ತು ಪೊಲೀಸ್ನವರು ಏನೋ ಕರ್ಕೊಂಡು ಹೋಗ್ಯವ್ರಂತೆ. ಏನೋ ಅಲ್ಲಿ ಹುಡುಗಿನ ಅದು ಅವತ್ತು ನೋಡೋಕೆ ಹೋಗಿದ್ರಂತಲ್ಲ, ಅಲ್ಲಿ ಯಾರೋ ಹುಡುಗಿ ಈಗ ಗುಂಡೋಗಿ ನೋಡ್ಕೊಂಬಂದಾರಲ್ಲ, ಆ ಹುಡುಗಿನ ಏನೋ ಕಿಡ್ನಾಪ್ ಮಾಡಿದ್ನಂತೆ. ಕಿಡ್ನಾಪ್ ಮಾಡಿ ಆ ಹುಡುಗಿ ಏನೋ ಮೋಸ ಮಾಡಿ ಏನೋ ಸುಳ್ಳು ಹೇಳಿ ಕರ್ಕೊಂಡು ಹೋದ್ಲಂತೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ಎಲ್ಲನ ಪೊಲೀಸ್ನವ್ರನ್ನ ಕರೆಸಿ ಹಿಡ್ಕೊಟ್ಲಂತೆ ರೆಡ್ ಹ್ಯಾಂಡಾಗಿ. ಅದಕ್ಕೆ ಇವಾಗೆಲ್ಲನ ಪೊಲೀಸ್ನವ್ರು ಹೇಳ್ಕೊಂಡು ಹೋದ್ರಂತೆ. ಪಾಪ ಯಾರು ಹೇಳಿದ್ ನಿನಗೆ ಹಿಂಗಾತು ಅಂತೇಳಿ? ಇಲ್ಲ ಹೇಳು. ನಮ್ಮ ಪಾಪ ಹಂಗೆ ಮಾಡ ಅಂತಾನಲ್ಲ. ಇಲ್ಲ ಆಗತ್ತೆ ಹಂಗಂತು, ಆಗತ್ತೆ ತಗ ಯಾರೋ ಹಂಗಂದ್ರಂತೆ. ಅದಕ್ಕೆ ನಿಮ್ಮ ಅಣ್ಣನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಯವ್ರೆ ಅಂತ ಹೇಳಿ ಆಗತ್ತೆ ಹಂಗಂತು. ಹೌದೇನು? ನೋಡಮ್ಮ, ಇವನು ಮಾಡ್ಕೊಂಡಿರೋ ಕೆಲಸನ ಅವಳೇನೇನು ತ್ರಿಪುರ ಸುಂದ್ರಿನೇ, ಅವಳಿಗಿನ್ನ ಸೆನಾಕಿರೋ ಹುಡುಗಿನೇ ತಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ. ಈ ನನ್ನ ಮಗಗೆ ನೋಡಿ ಬುದ್ಧಿ ಬೇಡವೆ? ಹೋಗತ್ತಲ್ಲ ಪರ್ಮಂಡೇನೆ. ಇನ್ನು ಯಾರು ಹೆಣ್ಣು ಕೊಡಲ್ಲಮ್ಮ, ಹೋಗ ಅಂತಳ್ಳು ಮದುವೆ ಆಗಕ್ಕೆ ಹೋಗಿ ಅವನು ಬಲವಂತ ಮಾಡಿ. ಇವ್ನಿಗೆ ಏನು ಬೇಕು ಇವನಿಗೆ? ಹೋಗತ್ತ, ಇದು ಒಳ್ಳೆ ಸವಸಾತ್ ಇವಾಗ. ನೋಡಿ ಇವನಿಗೆ ಏನು ಬುದ್ಧಿ ಐತೆ ಅಂಬನೆ ಇಲ್ಲ ಅಂಬನೆ ಅಂತ ಮಾಡ್ಕೊಂಡ್ರೆ ಹಂಗೆ ಹೋಗತ್ತ. ಅವನು ಇವಾಗಲೇ ಹೋಗಿ ಮದುವೆ ಆಗಿ ಅವಳೆ ಮನೆಯಾಗ ಒಟ್ಟು ಬೋದ್ಕ ಹಂಗೆ ಐತೆ. ಕಸ ಮೊಸರೆ ಬಟ್ಟೆ ಎಲ್ಲ ಹಂಗೆ ಇದ್ದಾವೆ. ಹೋಗತ್ತ. ಹೋಗಿ ಮದುವೆ ಆಗ್ಬಿಟ್ಲೇಳು. ಇವಾಗ ಇಂಥ ಸಮಯದಾಗ ಮನೆ ಮಾಡೋದಿಲ್ಲ, ಏನಿಲ್ಲ. ಅದಕ್ಕೆ ಹೆಂಗೆ ಮಾಡ್ಕೊಂಡಿರ್ತಾಳೆ ಇನ್ನೊಂದೆರಡು ದಿನ ಅಂತ ನಾನು ಇದ್ದೀನಿ. ಇವಳು ಹೋಗಂಗೆ ಅವಸರದಾಗ ಇಂಥ ಸಮಯದಾಗೆ ಮದುವೆ ಆಗ್ಬಿಟ್ಲು. ಆಂಟಿ ಐತಲ್ಲ ಮಾಡ್ಕೊಡುತ್ತೆ ಬಿಡು. ಆಂಟಿ ಬಾರ ಆಂಟಿ, ಬಟ್ಟೆ ಜಾಸ್ತಿ ಇದಾವಂತೆ ಒಕ್ಕೊಡು, ನಾನು ಅಮ್ಮ ಹೋಗಿ ಬರ್ತೀವಿ. ಮನೆ ಉಳಿದ ಕೆಲಸ ಎಲ್ಲ ಮಾಡ್ಕೊಂಡು ಇಲ್ಲೇ ಇರಿ, ನೀನು ಒಬ್ಬಳೇ ಇರ್ತೀಯ ಅಲ್ಲಿ. ಇಲ್ಲೇ ಇರೇ, ಮನೆ ಕೆಲಸ ಅದು ಮಾಡ್ಕೊಂಡು ಸುಮ್ಮನೆ ಇನ್ನೇನು ಒಬ್ಳು ಇರ್ತೀಯ. ಇಷ್ಟು ದಿವಸ ಅವಳು ಇದ್ಲತ್ತ ಹೆಂಗೆ ಮಾಡಾಳು ಕಾಣ್ತಿರ್ಲಿಲ್ಲ ನನಗೆ. ಇವಾಗ ಇಬ್ಬರು ಗಂಡು ಮಕ್ಕಳು ನನಗೆ ಮನೆಗೆ ಒಟ್ಟು ಮಾಡೋರಿಲ್ಲ. ಹೋಗಿ ನೋಡ್ಕೊಂಬತ್ತೀನಿ. ಹೋಗಿ ನನ್ನ ಮಗನ ನೋಡ್ಕೊಂಡು ಮಾತಾಡಿಸ್ಕೊಂಡು ಬರ್ತೀವಿ. ಸ್ಟೇಷನ್ಗೆ ಹೋಗಿ ಬರ್ತೀವಿ. ಅದರಲ್ಲಿ ಏನಂತಾರೆ ನೋಡೋಣ ಪೊಲೀಸ್ನವ್ರು. ಸರಿ ಆಯ್ತಕ್ಕ, ಹೋಗಿ ಬರ್ರಿ. ಇರ್ತೀನಿ ಹೇಳಿ, ಎಲ್ಲ ಕಸ ಮೊಸರು ಎಲ್ಲ ಮಾಡಿ ಬಟ್ಟೆ ಒಗ್ದಾಕ್ತೀನಿ. ಹೋಗಿ ಬರೋಗ ಹೋಗು. ಹೋಗಿ ಎಲ್ಲನ ನೋಡ್ಕೊಂಡು ಬರೋಗ ಹೋಗು. ಏನು ಮಾಡೋಣಮ್ಮ, ಅವನು ಸುಮ್ಮನೆ ಇರ್ದಲ್ದಲೇನೆ. ಅವಳೇನು ದೊಡ್ಡ ಇದಮ್ಮಂಗೆ ಹೋಗು. ಅವಳು ಸಂಗೀತ ಇದ್ದಾಳಲ್ಲ, ಅವ್ರ ಅಕ್ಕ ಪೊಲೀಸು. ಅವಳು ಯಾರು ಬೇಕಾದ್ರೆ ಇದು ಮಾಡಿಬಿಡ್ತಾಳೆ, ಅವಳು ಹೆಂಗೆ ಬೇಕಾದ್ರೆ ಇದು ಮಾಡ್ತಾಳೆ, ಒಳ್ಳೆಯಳಲ್ಲ. ಸುಮ್ಮನೆ ಇರ್ದಲ್ದಲ್ಲ ಎಲ್ಲದ್ದು ಇದು ಮಾಡ್ಕೊಂಡ್ರಪ್ಪ. ಹೋಗತ್ತೆ, ಇದು ಒಳ್ಳೆ ಕೆಲಸ ಆತಲ್ಲ. ಹೋಗತ್ತೆ, ಇದಂತ ಒಳ್ಳೆ ಕೆಲಸ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಯಾರಂತೆ. ಮಾಡೋಕ್ಕೆ ಬದುಕಿಲ್ದಲ್ಲೇ ಹೋಗಿ ಅವಳಿಂದ ಹೋಗಿಂತ ಕೆಲಸ ಮಾಡ್ಕೊಳ್ಳೋ. ನೀವು ಮನೆ ಕೆಲಸ ಮಾಡೋರಿಲ್ಲ. ದೀಪು ಮದುವೆ ಆಯ್ತು, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.